ಸುದೀಪ್ ಸರ್ ಅಶ್ವಿನಿ ಅವರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಧ್ರುವಂತ್ ಅವ್ರಿಗೆ ಅಂತ ಒಂದಷ್ಟು ಟಾಕ್ಸ್. ಹಂಗಂದ್ರೆ ಏನ್ ಮೇಡಮ್ ಏನ್ ಹೇಳಲೇಬಾರ್ದು ಏನ್ ನಡೀತಾ ಇದೆ ಒಳಗೆ ಅಂತ. ಇಲ್ಲಿಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದಾರೆ ಸರ್, ಹೌದು, ರಕ್ಷಿತನ್ ಕೊಟ್ಟಿದ್ದಾರೆ, ರಘು ಸರ್ ಕೊಟ್ಟಿದ್ದಾರೆ, ಧನುಷ್ ಕೊಟ್ಟಿದ್ದಾರೆ. ಅದೆಲ್ಲ ಅವಾಗ ಫೇವರಿಸಮ್ ಅಂತೀರಾ? ಕಂಟೆಸ್ಟೆಂಟ್ಸ್ ಹತ್ರ ಸ್ವಲ್ಪ ಹೊಂದ್ಕೊಳಕ್ಕೆ ಒಂದ್ 3-4 ದಿವಸ ಟೈಮ್ ಬೇಕಾಗಿತ್ತು ನಾನು. ಸೊ ನಾನು ಎಷ್ಟು ಬೇಕೋ ಅಷ್ಟೇ ಆಡ್ತಿದ್ದೆ. ಇಲ್ಲ, ತುಂಬಾ ಕಡಿಮೆ ಆಡಿರೋದು ಅವನು, ನೀವು ಕರೆಕ್ಟ್ ಆಗಿ ನೋಡಿಲ್ಲ ಅವನ್ನ. ತುಂಬಾ ಟಫ್ ಕಂಟೆಸ್ಟೆಂಟ್ಸ್ ಒಳಗಿದ್ರು. ರಕ್ಷಿತಾ ಆಗ್ಲಿ, ಗಿಲ್ಲಿ ಆಗ್ಲಿ, ಹೋಗಿ ಒಳ್ಳೆ ಪುಷ್ ಕೊಟ್ಬಿಟ್ಟು ಬಂದ್ರು. ಇವರು ಮತ್ತೆ ಇವರ ತಂಗಿ ಚೈತ್ರಕ್ಕ ಇವ್ನು ಕಿಟ 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 ಅಂತಾನೆ. ನಾನು ಇರ್ಲಾ ಒಂದ್ 10 ನಿಮಿಷ ನಮಗೂ ಸ್ವಲ್ಪ ಟೈಮ್ ಕೊಡೋ ಹೊಂದ್ಕೊಳಕ್ಕೆ ಅಂದ್ರೆ ಹ್ಞೂ ಅಣ್ಣ ಆಯ್ತಣ ಅಂತಾನೆ. ತಿರ್ಗಾ 5 ನಿಮಿಷ ಆದ್ಮೇಲೆ ಅದೇ ಮಾಡೋನು. ಅವ್ರ ಅಣ್ಣ ನಮ್ಗೆ ಮೊನ್ನೆ ಫೋನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಯಾರು ಗೆಲ್ಬಹುದು ಮೇಡಮ್ ಬಹುಶಃ ರಕ್ಷಿತಾ, ಇಲ್ಲ ಗಿಲ್ಲಿ, ಇಲ್ಲ ರಘು ಸರ್. ಟಾಪ್ 6 ನಲ್ಲಿ ಇವಾಗ ಇದಾರಲ್ಲ, ಅದ್ರಲ್ಲಿ ಒಬ್ರು ಗ್ಯಾರಂಟಿ ಗೆಲ್ತಾರೆ. ಮನೆಯೊಳಗೆ ನಾವ್ ಹೆಂಗಿರ್ತೀವೋ ನಮ್ನ ಹಂಗೆ ತೋರಿಸ್ತಾರೆ. ಆ ಬಿಗ್ ಬಾಸ್ ಟೀಮ್ ಏನೋ ಪೋರ್ಟ್ರೇ ಮಾಡೋದಕ್ಕೆ ಅವ್ರಿಗೇನು ಅವಶ್ಯಕತೆ, ದೇರ್ ಇಸ್ ನೋ ಫೇವರಿಟ್ಸ್. ಸುದೀಪ್ ಸರ್ ಇಸ್ ಹೋಸ್ಟಿಂಗ್. ಅವ್ರಿಗೆ ಸ್ಟೇಜ್ ಮೇಲೆ ಬರೋವರೆಗೂ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಿಲ್ಲ. ಆ ತರ ಇದ್ರೆ ಫಸ್ಟ್ ಸೀಸನ್ ಅಲ್ಲಿ ಅರುಣ್ ಸಾಗರ್ ಸರ್ ಗೆಲ್ಬೇಕಾಗಿತ್ತು, ರೈಟ್? ಆಮೇಲೆ ಸುಜನ್ ಸರ್ ಗೆಲ್ಬೇಕಾಗಿತ್ತು, ಇವನ್ ರಾಜೀವ್ ಗೆಲ್ಬೇಕಾಯ್ತು. ಸೊ ದೇವರ್ ಸೋ ಮೆನಿ ಪೀಪಲ್ ಹೂ ಇಸ್ ಕ್ಲೋಸ್ ಟು ಸುದೀಪ್ ಸರ್. ಆ ಶೋ ಅಂತ ಬಂದಾಗ ಗಿಲ್ಲಿ ಅವನ ತರ ಹೆಂಗಿದಾನೋ ಅದು ಹಂಗೆ ತೋರಿಸಿದ್ದಾರೆ. ಅದು ಅಶ್ವಿನಿ ಅವ್ರಿಗೆ ಅವ್ರ ತಾಳ್ಮೆ ತಗೊಂಡು ರಿಯಾಕ್ಟ್ ಆಗಿದ್ದಕ್ಕಿಂತ ಇವಾಗ ಕಿಚನ್ ಚಪ್ಪಾಳೆ ಸಿಕ್ಕಿದೆ. ಇವಾಗ ಬಿಗ್ ಬಾಸ್ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ನೀವು ಇವಾಗ ಬಿಗ್ ಬಾಸ್ ಹೋಗಿ ಬಂದ್ರಿ, ಹೇಗಿತ್ತು ಅನುಭವ? ನೀವು ಹೊಸ ಅದೇ ಸೀಸನ್ 12 ಕಂಟೆಸ್ಟೆಂಟ್ ಜೊತೆಗೆ. ಮೇಡಮ್ ತುಂಬಾ ಚೆನ್ನಾಗಿತ್ತು. ಸೀಸನ್ 11 ನಮಗೆ ನನ್ಗೆ ಆ ಮನೆ ಬಂದು ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ದು ಮನೆ. ಬಟ್ ಆದರೆ ಸೀಸನ್ 12 ಹೊಸ ಮನೆ ಆಗಿರೋ ಕಾರಣ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಅನ್ಸಿದ್ದು ಉಂಟು. ಆಮೇಲೆ ಕಂಟೆಸ್ಟೆಂಟ್ಸ್ ಹತ್ರ ಸ್ವಲ್ಪ ಹೊಂದ್ಕೊಳಕ್ಕೆ ಒಂದು 3-4 ದಿವಸ ಟೈಮ್ ಬೇಕಾಗಿತ್ತು ನನಗೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಎಲ್ಲ ನಡೀತಾ ಇತ್ತು. ಬಟ್ ಆದರೆ ನನಗೆ ಅದು ಗೊತ್ತಿತ್ತಲ್ಲ, ಹೆಂಗಾದ್ರೂ ನಾನು ವೈಲ್ಡ್ ಕಾರ್ಡ್ ಗೆಸ್ಟ್ ಸತಿ ಅಂತ. ಸೊ ನಾನು ಎಷ್ಟು ಬೇಕೋ ಅಷ್ಟೇ ಆಡ್ತಿದ್ದೆ. ಐ ವಾಸ್ ನಾಟ್ ಟೇಕಿಂಗ್ ಟು ಮಚ್. ಅಷ್ಟೇ ಆಡ್ತಿದ್ರಾ ಮೇಡಮ್? ಅದು ಹೋದ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ಗೆ. ಸೊ ಹಂಗಿದ್ದಾಗ ಎವ್ರಿಥಿಂಗ್ ವೆಂಟ್ ಗುಡ್, ನೆವರ್ ದ ಲೆಸ್ ಮೇಡಮ್. ಎಷ್ಟು ಬೇಕೋ ಅಷ್ಟೇ ಆಡ್ತಿದ್ದ ಅಂದಾಗ ನೀವು ಸ್ವಲ್ಪ ಶಾಕ್ ಆದ್ರೆ. ನಾನು ಶಾಕ್ ಆದೆ, ಯಾಕೆ ಇಲ್ಲ, ತುಂಬಾ ಕಡಿಮೆ ಆಡಿರೋದು ಅವನು, ನೀವು ಕರೆಕ್ಟ್ ಆಗಿ ನೋಡಿಲ್ಲ ಅವನ್ನ. ಅವನು ಆಟ ಆಡಿದ್ರೆ ಐ ಥಿಂಕ್ ಇರ್ಲಿ ಬೇಡ. ಮಿಸ್ ಆಯ್ತು ಲಾಸ್ಟ್ ಸಲ ಕಪ್ಪು, ಈ ಸಲ ನಿಮ್ ಕೈಗೆ ಬರ್ತಿತ್ತು. ಇಲ್ಲ, ಆ ಥರ ಏನು ನೋಡೋಕ್ಕಾಗಲ್ಲ. ಬಟ್ ತುಂಬ ಟಫ್ ಕಂಟೆಸ್ಟೆಂಟ್ಸ್ ಒಳಗಿದ್ರು. ರಕ್ಷಿತಾ ಆಗಲಿ, ಗಿಲ್ಲಿ ಆಗಲಿ, ಆಮೇಲೆ ನಮ್ಮ ರಘು ಸರ್. ಐ ಥಿಂಕ್ ಹಿ ಡಿಡ್ ನಾಟ್ ಗೋ ಆಸ್ ಅ ಕಾಂಪಿಟೇಟರ್, ಹಿ ವಾಸ್ ಅ ಗೆಸ್ಟ್. ಸೊ ಅಲ್ಲಿ ಹೋಗಿದ್ದು ಮೋಟಿವೇಶನ್ ಮಾಡೋದಕ್ಕೆ, ಒಂದಷ್ಟು ಯುನೋ ಪುಷ್ ಕೊಡೋದಕ್ಕೆ. ಆ್ಯಂಡ್ ಐ ಥಿಂಕ್ ಇಟ್ ಹ್ಯಾಪೆಂಡ್. ಸೊ ಚೆನ್ನಾಗಿ ಹೋಗಿ ಒಳ್ಳೆ ಪುಷ್ ಕೊಟ್ಬಿಟ್ಟು ಬಂದರು ಇವರು ಮತ್ತು ಇವರ ತಂಗಿ ಚೈತ್ರಕ್ಕ. ಸೊ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಯಾಕೆ ಗಿಲ್ಲಿ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ರು ಅಂತ ರಜತ್ ಅವರು? ಅಂದ್ರೆ ಆಚೆ ಆತರ ಮಾತಾಡ್ಕೊಳ್ತಾ ಇದ್ರು. ಇಲ್ಲ, ಸ್ಟಾರ್ಟಿಂಗ್ ವೀಕ್ ಮಾತ್ರ ಅದು ಇರಿಟೇಟ್ ಆಯ್ತು ಮೇಡಮ್. ಒಂದು ವರ್ಷ ಎಲ್ಲೋ ಆಚೆ ಇದ್ದು ಸಡನ್ ಆಗಿ ನೀವು ಆ ಮನೆಗೆ ಹೋಗ್ಬೇಕು ಅಂದ್ರೆ ನಾವು ಆಚೆ ಕಡೆ ನೋಡಿ ಇಷ್ಟು ಸೌಂಡ್ ಕೇಳಿಸ್ತಾ ಇರುತ್ತೆ. ಮನೆ ಕಡೆ ಹೋಗಿದ ತಕ್ಷಣ ಎಲ್ಲ ಕಂಪ್ಲೀಟ್ ಸೈಲೆಂಟ್ ಆಗಿಬಿಡುತ್ತೆ. ಸೊ ನಮಗೆ ಆಚೆ ಕಡೆ ಅದೇ ಒಳಗೆ ಹೋಗಿದ ತಕ್ಷಣ ನಮಗೂ ಸ್ವಲ್ಪ ಅದೊಂದು ಟೈಮ್ ಬೇಕು ಹೊಂದ್ಕೊಳಕ್ ಮನೆಗೆ. ಇವ್ನು ಕಿಟ 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 ಅಂತಾನೆ. ನಾನು ಇರ್ಲಾ ಒಂದು 10 ನಿಮಿಷ ನಮಗೂ ಸ್ವಲ್ಪ ಟೈಮ್ ಕೊಡೋ ಹೊಂದ್ಕೊಳಕ್ಕೆ ಅಂದ್ರೆ ಹ್ಞೂ ಅಣ್ಣ ಆಯ್ತಣ ಅಂತಾನೆ. ತಿರ್ಗಾ 5 ನಿಮಿಷ ಆದ್ಮೇಲೆ ಅದೇ ಮಾಡೋನು. ಅಲ್ಲೆಲ್ಲೋ ಇರಿಟೇಟ್ ಆಗಿ ಜಗಳ ಆಡಿದ್ದುಂಟು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಒಂದು ಮಾತಾಡೋಕೆ ಸ್ಟಾರ್ಟ್ ಮಾಡಿ, ಪಕ್ಕದೂರೇ ಒಂದು. ಸೊ ಹಂಗೆ ಅವ್ರ ಅಣ್ಣ ನಮಗೆ ಮೊನ್ನೆ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ನಡೀತು. ನೆವರ್ದಲೆಸ್ ಅಂತ ಹೇಳ್ದಂಗೆ ಇಟ್ ವಾಸ್ ಗುಡ್. ಓಕೆ, ಯಾರು ಗೆಲ್ಬಹುದು? ನೀವು ಮಾತ್ರ ಅವತ್ತು ಹೇಳಲಿಲ್ಲ, ನಾನು ಇವತ್ತು ಪ್ರಶ್ನೆ ಕೇಳ್ತೀನಿ. ಅಲ್ಲೂ ಇದು ಬಂದು ಅವನ್ನ ಕೇಳಿ ಫಸ್ಟ್. ಯಾರು ಗೆಲ್ಬಹುದು ಮೇಡಮ್? ಬಹುಶಃ ರಕ್ಷಿತಾ, ಇಲ್ಲ ಗಿಲ್ಲಿ, ಇಲ್ಲ ರಘು ಸರ್. ಟಾಪ್ 3 ಅಲ್ಲಿ ಇವ್ರು 3 ಜನ ಇರ್ತಾರೆ. ಗೆಲ್ಲೋದು ಯಾರು? 3 ಜನದಲ್ಲಿ ಒಬ್ರು ಗೆಲ್ತಾರೆ. ಈ 3 ಜನದಲ್ಲಿ ಒಬ್ರು ಗೆಲ್ತಾರೆ. ಓಕೆ, ನಿಮ್ ಪ್ರಕಾರ? ಟಾಪ್ 6 ನಲ್ಲಿ ಇವಾಗ ಇದಾರಲ್ಲ, ಅದ್ರಲ್ಲಿ ಒಬ್ರು ಗ್ಯಾರಂಟಿ ಗೆಲ್ತಾರೆ. ಅಷ್ಟೇ, ಕ್ಲೋಸ್ ಚಾಪ್ಟರ್ ಅಷ್ಟೇ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಿ ಒಂದು ರೇಸಲ್ಲಿ ಆ ಜನ ನಿಲ್ಲಿಸ್ಬಿಟ್ಟು ಓಡೋದಕ್ಕೆ ಬಿಟ್ರೆ ಫಸ್ಟ್ ಅನ್ನಿಸ್ಬೋದು ಇವ್ರು ಸಣ್ಣಕ್ಕಿದ್ದಾರೆ, ಇವ್ರು ದಪ್ಪಕ್ಕಿದ್ದಾರೆ, ಇವ್ರು ಕುಳ್ಳಕ್ಕಿದ್ದಾರೆ, ಇದೆಲ್ಲ ಅನ್ನಿಸ್ಬೋದು. ಈ ಡಿಫ್ರೆನ್ಸಸ್ ಕಾಣಿಸ್ಬೋದು. ಓಡ್ತಾ 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 ಲೈನ್ ಹತ್ರ ಬಂದಾಗ್ಲೇ ಗೊತ್ತಾಗೋದು ಯಾರು ಮುಟ್ತಾರೆ ಲೈನ್ನ ಅಂದ್ಬಿಟ್ಟು. ಸೊ ಇವಾಗ ನಾವು ಹೇಳಿನೂ ಏನು ಪ್ರಯೋಜನ ಇಲ್ಲ. ಒಬ್ರಲ್ಲ ಒಬ್ರು ಗೆದ್ದೇ ಗೆಲ್ತಾರೆ. ಈಗ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಗಿಲ್ಲಿ ಅವ್ರನ್ನ ತುಂಬಾ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ರು. ಬಟ್ 2 ವೀಕ್ಸ್ ಇಂದ ಬಹುಶಃ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಪೋರ್ಟ್ರೇ ಅಂತ ಹೇಳ್ಬಿಡಿ. ಅದು ಪೋರ್ಟ್ರೇ ಅನ್ನೋದು ಬರಲ್ಲ. ಅಲ್ಲಿ ಏನಾಗುತ್ತೆ ಅಂದಾಗ ಮನೆಯೊಳಗೆ ನಾವ್ ಹೆಂಗಿರ್ತೀವೋ ನಮ್ನ ಹಂಗೆ ತೋರಿಸ್ತಾರೆ. ಇವಾಗ ನೋಡಿ, ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ನಾನು ಕೆಟ್ಟವನ್ ತರ ಇದ್ದಿದ್ರೆ ಕೆಟ್ಟವನಾಗೆ ತೋರಿಸಿರೋರು. ಇವಾಗ ನಾನು ನಾರ್ಮಲ್ ಆಗಿ ನಾನು ಹಿಂಗೆ ಮಾತಾಡ್ತೀನೋ ಹಂಗೆ ಮಾತಾಡ್ತಾರೋದಲ್ಲ, ಅಲ್ಲೂ ಹಂಗೆ ಮಾತಾಡೋದು. ಸೊ ಹಂಗೆ ತೋರಿಸಿದ್ರು. ಅದನ್ನ ಬಿಗ್ ಬಾಸ್ ಟೀಮ್ ಏನೋ ಪೋರ್ಟ್ರೇ ಮಾಡೋದಕ್ಕೆ ಅವ್ರಿಗೇನು ಅವಶ್ಯಕತೆ, ದೇರ್ ಇಸ್ ನೋ ಫೇವರಿಟ್ಸ್, ಆಯ್ತಾ? ಸೊ ಆಮೇಲೆ ಇನ್ನೊಂದೇನು ಅಂದರೆ ವೆನ್ ಸುದೀಪ್ ಸರ್ ಇಸ್ ಹೋಸ್ಟಿಂಗ್,
ಈಸ್ ಅ ಪರ್ಸನ್ ಅವ್ರಿಗೆ ಸ್ಟೇಜ್ ಮೇಲೆ ಬರೋವರೆಗೂ ಕಂಟೆಸ್ಟೆಂಟ್ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿರಲ್ಲ. ಓಕೆ. ಆ ಥರ ಇದ್ದಿದ್ರೆ ಫಸ್ಟ್ ಸೀಸನಲ್ಲಿ ಅರುಣ್ ಸಾಗರ್ ಸರ್ ಗೆಲ್ಲಬೇಕಾಗಿತ್ತು, ರೈಟ್. ಆಮೇಲೆ ಸುಜನ್ ಸರ್ ಗೆಲ್ಲಬೇಕಾಗಿತ್ತು, ಹಂಗೆ ಇವನು ರಾಜೀವ ಗೆಲ್ಲಬೇಕಾಯ್ತು. ಸೊ ದೇವರ್ ಸೋ ಮೆನಿ ಪೀಪಲ್ ಹೂ ಇಸ್ ಕ್ಲೋಸ್ ಟು ಸುದೀಪ್ ಸರ್. ಸೊ ಅಲ್ಲಿ ಫೇವ್ರೇಟ್ಸ್ ಅನ್ನೋದು ಬರಲ್ಲ, ಶೋ ಅಷ್ಟೇ ಅದು. ಆ ಶೋ ಅಂತ ಬಂದಾಗ ಗಿಲ್ಲಿ ಅವನ ಥರ ಹೆಂಗಿದಾನೋ ಅದು ಹಂಗೆ ತೋರಿಸಿದ್ದಾನೆ. 2 ವಾರದಿಂದ ಏನಾಗ್ತಿದ್ಯೋ ಅದನ್ನೇ ತೋರಿಸ್ತಾರೆ. ಇವಾಗ ಅದು ಅಶ್ವಿನಿ ಅವ್ರಿಗೆ ಅವ್ರ ತಾಳ್ಮೆ ತೊಗೊಂಡು ರಿಯಾಕ್ಟ್ ಆಗಿದ್ದಕ್ಕಿಂತ ಇವಾಗ ಕಿಚನ ಚಪ್ಪಾಳೆ ಸಿಕ್ಕಿದ್ದು. ಸೊ ನಾವೆಲ್ಲ ಅದಕ್ಕೆ ಕಾಯ್ತಾ ಇದ್ದಿದ್ದೆ ಅಂತ ವ್ಯಕ್ತಿಗಳು. ಸೊ ಹಂಗಿದ್ದಾಗ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ದ ರೈಟ್ ಪಾತ್ ಅನ್ಸುತ್ತೆ ಅಷ್ಟೇ. ಓಕೆ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಇಲ್ಲ ಮೇಡಮ್. ನಿನ್ನೆ ಅಂದ್ರೆ ನಿನ್ನೆ ಎಪಿಸೋಡ್ ನೋಡಿ ಸುದೀಪ್ ಸರ್ ಅಶ್ವಿನಿ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಧ್ರುವಂತ್ ಅವ್ರಿಗೆ ಅಂತ ಒಂದಷ್ಟು ಟಾಕ್ಸ್. ಅಂದ್ರೆ ನೀವು ಅಲ್ಲಿ ಇದ್ ಬಂದಿದ್ದೀರಾ, ಹಾಗ ಅನ್ಸುತ್ತಾ? ಹಂಗಂದ್ರೆ ಏನು ಮೇಡಮ್, ಏನು ಹೇಳಲೇಬಾರ್ದು ಏನು ನಡೀತಾ ಇದೆ ಒಳಗೆ ಅಂತ. ಇವಾಗ ಯಾರಿಗಾನ ಒಬ್ರಿಗೆ ಹೇಳಿದ ತಕ್ಷಣ ಅದರ ಫೇವರಿಸಮ್ ಎಲ್ಲ ಮೇಡಮ್ ಆಗುತ್ತೆ. ಇಲ್ಲಿಗೆ ಕಿಚನ್ ಚಪ್ಪಾಳೆ ಕೊಟ್ಟಿದ್ದಾರೆ ಸರ್, ಹೌದು. ರಕ್ಷಿತನ್ ಕೊಟ್ಟಿದ್ದಾರೆ, ರಘು ಸರ್ ಕೊಟ್ಟಿದ್ದಾರೆ, ಧನುಷ್ ಕೊಟ್ಟಿದ್ದಾರೆ, ಅದೆಲ್ಲ ಅವಾಗ ಫೇವರಿಸಮ್ ಅಂತೀರಾ? ಇಲ್ಲ. ಸೊ ಹಂಗಿದ್ದಾಗ ಏನು ನಡೀತಾ ಇದೆಯೋ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ. ಆಮೇಲೆ ಆ ಸೆಗ್ಮೆಂಟ್ ಬಂದು ಕಿಚನ ಚಪ್ಪಾಳೆ ಅನ್ನೋದು ಇಟ್ ಇಸ್ ಅ ವೆರಿ ಬಿಗ್ ಥಿಂಗ್ ಇನ್ ದ ಶೋ. ಕ್ಯಾಪ್ಟನ್ಸಿಗಿಂತ ಮೀರಿದದು, ಆಯ್ತಾ? ಸೊ ಹಂಗಿದ್ದಾಗ ಅದನ್ನ ಆ ಸೆಗ್ಮೆಂಟ್ನ ಅಷ್ಟು ಯೋಚನೆ ಮಾಡದೆ ಯಾರು ಕೊಟ್ಟಿಲ್ಲ. ಈ ಟೀಮ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಪ್ರತಿಯೊಬ್ಬರನ್ನು ಯೋಚನೆ ಮಾಡಿ ಅದನ್ನು ಕೊಡೋದು, ಹೂ ಡಿಸರ್ವ್ಸ್ ಇಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ದೇ ಡಿಸರ್ವ್ ಇಟ್.